ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಫಾಲ್ಸ್ನ ನೋಡೋದು ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಒಂದು ಮಂಡ್ಯದಲ್ಲಿ ಇರುವಂಥ ಬ್ಯೂಟಿಫುಲ್ ಫಾಲ್ಸು. ಮಂಡ್ಯದಲ್ಲೂ ಫಾಲ್ಸ್ ಇದೆ ಅಂದರೆ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ ಬಿಟ್ಟರೆ, ಬಲಮುರಿ ಫಾಲ್ಸ್ ಬಿಟ್ಟರೆ ಇದು ನೀವ್ಯಾರೋ ನೋಡದೇ ಇರುವಂಥ ಫಾಲ್ಸು. ಈ ಫಾಲ್ಸ್ ನೇಮ್ ಬಂದು ವಿಶ್ವೇಶ್ವರಯ್ಯ ಫಾಲ್ಸ್, ಕುರಟ್ಟಿ ಫಾಲ್ಸ್ ಅಂತ ಕರೀತಾರೆ. ಬಟ್ ಇದು ನೈಸರ್ಗಿಕವಾದ ಜಲಪಾತ ಫಾಲ್ಸ್ ಅಲ್ಲ, ಇದು ಮಾನವ ನಿರ್ಮಿತ ಫಾಲ್ಸ್. ಕಾಲುವೆಯಲ್ಲಿ ನೀರಿನ ಹರಿವು ಹೆಚ್ಚಾದಾಗ, ಮಳೆಗಾಲದಲ್ಲಿ ಮಳೆ ಬಂದು ನೀರಿನ ಹರಿವು ಹೆಚ್ಚಾದಾಗ ಮೇಲಿಂದ ನೀರು ಬೀಳೋ ಫಾಲ್ಸ್ ಇದು. ಎಲ್ಲ ಟೈಮಲ್ಲೂ ಇರೋದಿಲ್ಲ, ಕಾಲುವೆಯಲ್ಲಿ ಜಾಸ್ತಿ ನೀರು ಎತ್ತಿದಾಗ ಮಾತ್ರ ಈ ಫಾಲ್ಸ್ನ ನಾವು ನೋಡ್ಬೋದು. ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ. ಈ ಸಲ ಯಾರೋ ನಮ್ಮ ಫ್ರೆಂಡ್ ಒಬ್ಬರು ಸ್ಟೇಟಸ್ ಹಾಕಿದ್ರು, ಅವ್ರಿಗೆ ಕಾಲ್ ಮಾಡಿ ಕೇಳಿ ಅಲ್ಲಿ ಲೋಕಲ್ ಐಡ್ಸ್ಗೆ ಅವ್ರ ಮುಖಾಂತರ ನೀರು ಬರ್ತಿದೆಯೋ ಇಲ್ವೋ ಅಂತ ಕೇಳಿ ಹೋದ್ವಿ. ಸಂಡೇ ನಾವು ಹೋಗಿದ್ದು, ನಾವು ಫೋನ್ ಮಾಡಿದಾಗ ಇನ್ನೂ ನೀರು ಬಿಡ್ತಾಯಿದ್ರು, ಬಟ್ ಜಾಸ್ತಿ ಫ್ಲೋ ಇರಲಿಲ್ಲ, ಕಮ್ಮಿ ಇತ್ತು. ಬಟ್ ಏನಂದರೆ ಅದೇ ದಿನ ಅಲ್ಲಿ ನಾವು ಕೆಳಗೆ ಆಟ ಆಡಿದ್ವಿ, ಮೇಲೆ ಕಾಲುವೆಯಲ್ಲಿ ಹತ್ತಿರಬೇಕಾದ್ರೆ ಮಿಸ್ಸಾಗಿ ಬಿದ್ದು ಸತ್ತೋಗಿದ್ದಾನೆ ಹುಡುಗ. ಆ ಕ್ಲಿಪ್ ಕೂಡ ಆ್ಯಡ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದೆ. ಏನಕ್ಕೋ ಅದು ಕಾಪಿರೈಟ್ ಬಂತು, ಮತ್ತೆ ಅದನ್ನು ಡಿಲೀಟ್ ಮಾಡಿ ಇನ್ನೊಮ್ಮೆ ವಾಯ್ಸ್ ಕೊಟ್ಟು ಎಡಿಟ್ ಮಾಡ್ತಾಯಿದ್ದೀನಿ ವಿಡಿಯೋನ. ಆ ಕ್ಲಿಪ್ನ ತೆಗೆದುಬಿಟ್ಟೆ. ಈ ಫಾಲ್ಸ್ಗೆ ಹೋಗೋ ರೂಟ್ ಬಂದು ಇದು ಪಾಂಡವಪುರ ಕನಕನಮರಡಿ ಹತ್ರ ಇದೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಾವು ಹೋಗಿದ್ದು ಬಂದು ಹೊಳಲು ಆದಮೇಲೆ ಶಿವಳ್ಳಿ ಆದಮೇಲೆ ಹುಲಿಕೆರೆ ಆದಮೇಲೆ ಒದೆ ಸಮುದ್ರ ಆದ ನಂತರ ಸಿಗುವಂಥ ಕುರಟ್ಟಿಯಲ್ಲಿ ಈ ಫಾಲ್ಸ್ನ ನೋಡಿದ್ದು. ಇದೇ ಕಾಲುವೆಯಿಂದ ಫಾಲ್ಸ್ ಬೀಳೋದು. ಇಲ್ಲಿ ಇದ್ರ ಮೇಲೆ ನಿಂತಿದ್ದಾಗೆ ಹುಡುಗ ಸ್ಲಿಪ್ಪಾಗಿ ಬಿದ್ದು ಡೆತ್ ಆಗಿರೋದು. ಬಾಡಿ ಸಿಗದೆ ಈಶ್ವರ್ ಮಲ್ಪೆ ಅವರು ಬಂದು 1 ದಿನದ ನಂತರ ಶವ ಶೋಧನೆಯನ್ನು ಮಾಡಿದ್ದಾರೆ. ಆ ಕ್ಲಿಪ್ನೇ ನಾನು ಆ್ಯಡ್ ಮಾಡಿದ್ದೆ, ಏನೋ ಕಾಪಿರೈಟ್ ಬಂತು, ಅದಕ್ಕೆ ಏನಕ್ಕೆ ಬೇಕಂತ ರಿಮೂವ್ ಮಾಡಿದೆ. ಫೈನಲಿ ನಾವು ಫಾಲ್ಸ್ ಹತ್ರ ಬಂದ್ವಿ. ಯಾರೂ ಇರಲಿಲ್ಲ, ಖುಷಿ ಆಯಿತು. ಯಾರೂ ಇಲ್ಲ. ನೋಡಿದ್ರಲ್ವಾ, ಬರೀ ನೀರು ಸೌಂಡೇ ಕೇಳಿಸ್ತದೆ. ಇಲ್ಲಿ ಏನು ಅಪಾಯ ಆಗುವಂಥದ್ದಿಲ್ಲ, ಬಟ್ ಮೇಲ್ಗಡೆ ಇದೆಯಲ್ಲ ನೀರು ಬಿದ್ದಿದ್ದೆಲ್ಲ ಅಲ್ಲಿ ತುಂಬ ಆಳ ಇದೆ, ಅಲ್ಲಿ ಹುಷಾರಾಗಿರಬೇಕಿತ್ತು.
ಏನಕ್ಕಂದರೆ ಓನ್ ವಾಯ್ಸೇ ಕೊಟ್ಟೆ. ಆ ನೀರಿನ ಸೌಂಡು ತುಂಬ ಚೆನ್ನಾಗಿದೆ. ನೋಡಿದ್ರಲ್ವ ಇಲ್ಲಿ ಹುಡುಗರು ಮೇಲೆ ನಿಂತಿದ್ರೆ ಅದರಲ್ಲಿ ಯಾರು ಅಂತ ಗೊತ್ತಿಲ್ಲ. ಒಬ್ಬ ತಲೆ ಸುತ್ತು ಬಿದ್ದಂತೆ. ಸ್ವಿಮ್ ಗೊತ್ತಿಲ್ಲದೆ ಹೋದರೆ ತುಂಬ ಆಳ ಇರೋ ಕಡೆ ದಯವಿಟ್ಟು ಹೋಗಬೇಡಿ. ನಿಮ್ಮನ್ನೇ ನಂಬಿ ನಿಮ್ಮ ಕುಟುಂಬದವ್ರು ಇರ್ತಾರೆ. ಎಷ್ಟೊಂದು ಜನಕ್ಕೆ ಮಂಡ್ಯದಲ್ಲಿರೋರಿಗೆ ಈ ಪ್ಲೇಸ್ ಗೊತ್ತಿಲ್ಲ. ಸೊ ನೋಡ್ಕೊಳ್ಳಿ ಅಂತಲೂ ಕೂಡ ನಾನು ಈ ವಿಡಿಯೋ ಹಾಕಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್. ಮುಗಿಸ್ಕೊಂಡು ಮನೆ ಕಡೆ ಹೋಯ್ತಾ ಇದ್ದೀವಿ. ಒಂದು ಅರ್ಧ ಗಂಟೆ ಆಟ ಆಡ್ತೋ ಸಾಕು. ನೀರಲ್ಲಿ ಆಟ ಆಡು, ಇನ್ನೇನು ಮಾಡ್ತೀಯ? 1 ಅವರ್ ಆಟ ಆಡಿದ ನಂತರ ಮನೆ ಕಡೆ ಹೊರಟ್ವಿ. ಇಲ್ಲಿಂದ ನನ್ನ ಹಿಂದೆ ಅಬ್ಸರ್ವ್ ಮಾಡಿ ಸೂಕ್ಷ್ಮವಾಗಿ 4 ಜನ ಹುಡುಗರು ಅಲ್ಲಿ ನಿಂತಿದ್ದಾರೆ. ಅಲ್ಲಿ ದೊಡ್ಡ ಕಾಲುವೆ ಇದೆ. ಅವರೇನೋ ಅಥವಾ ನಾವು ಬಂದಮೇಲೆ ಬೇರೆ ಯಾರಾದರೂ ಬಂದು ಹಿಂಗಾಗಿದೆಯೋ ಗೊತ್ತಿಲ್ಲ. ಸ್ವಿಮ್ ಬಂದಿಲ್ಲ ಅಂದರೆ ನೀರಿರೋ ಕಡೆ ತುಂಬ ಹುಷಾರಾಗಿರಿ. ನಿಮ್ಮನ್ನೇ ನಂಬಿ ನಿಮ್ಮ ಫ್ಯಾಮಿಲಿ ಇರುತ್ತೆ. ನೀವೇನೋ ಹೋದ್ರಿ, ನಿಮ್ಮ ಕತೆ, ನಿಮ್ಮ ಎತ್ತೋರ ಕತೆ, ಅವ್ರು ನಿಮ್ಮ ಮೇಲೆ ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಟಿರ್ತಾರೆ. ಅವ್ರ ನೋವು ಯಾವ ರೀತಿ ಇರಬೇಡ. ಒಂದು ದಿನದ ನಂತರ ಡೆಡ್ ಬಾಡಿ ಸಿಕ್ಕಿರೋದು. ಅದು ಈಶ್ವರ್ ಮಲ್ಪೆ ಅವರನ್ನು ಕರೆಸಿ ಬಾಡಿಯನ್ನು ನೀರಿಂದ ಹೊರ ತೆಗೆದಿರುವಂಥದ್ದು. ನೋಡ್ತಿದ್ರಲ್ಲ ಎಷ್ಟು ನೀರಿದೆ, ನೋಡ್ತಿದ್ರೇ ಭಯ ಆಗುತ್ತೆ. ಎಲ್ಲರಿಗೂ ಇದು ಒಂದು ಎಚ್ಚರಿಕೆಯ ಸೂಚನೆ ಆಗಬೇಕನ್ನೋದಕ್ಕೋಸ್ಕರ ಈ ವಿಚಾರವನ್ನು ಹೇಳಿದೆ. ಇದು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ ಹುಡುಗನ ಕುಟುಂಬಕ್ಕೆ ಆ ದೇವರು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ಈ ಫಾಲ್ಸ್ಗೆ ವಿಸಿಟ್ ಮಾಡಿಲ್ಲ ದಯವಿಟ್ಟು ಫಾಲ್ಸ್ಗಷ್ಟೇ ಹೋಗಿ ಮೇಲೆ ಹೋಗೋಕ್ಕೆ ಹೋಗಬೇಡಿ. ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.